ಶರತ್ ಬಚ್ಚೇಗೌಡರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಆಶಯದಲ್ಲಿ ಈ 10 ವರ್ಷದ ಹಿಂದೆ ಹಿಡ್ಕೊಂಡಿರೋ ಬೋರ್ಡನ್ನು ಟೌನ್ ಬ್ಯಾಂಕ್ ಅನ್ನು ಈಗ ಶಾಸಕರ ನಾಯಕತ್ವದಲ್ಲಿ ನಾವು ಪಡೆದಿದ್ದೇವೆ. 8-5 ಸೀಟಲ್ಲಿ ಬಂದಿದೆ. 10 ವರ್ಷದ ಹಿಂದೇನೂ ನಮ್ಮ ಕೈಯಲ್ಲೇ ಇತ್ತು. ಅದು ನಮ್ಮ ತಪ್ಪಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಹೋದ 5 ವರ್ಷ ಫುಲ್ ಕ್ಲಿಯರ್ ಅಂದಿದ್ದು ಕೋರ್ಟ್ ಓಟ್ ತಂದು, ಅವಾಗೂ ಬ್ಯಾಂಕ್ ಓಟ್ ಇಡ್ಸಿದ್ದಿದ್ರೆ ನಮ್ಮ ಕೈಯಲ್ಲಿ ಬಾಡಿ ಇತ್ತು. ಇವಾಗ ಏನು ಬ್ಯಾಂಕ್ ಓಟು ನೈಜವಾದ ಓಟು, ಷೇರ್ದಾರರು ಕೆಲಸ ಮಾಡಿ ಓಟ್ ಹಾಕಿರೋ ಓಟುಗಳೇ ನಮ್ಮಲ್ಲಿ 8 ಜನ ನಾವು ಟೌನ್ ಜನತೆಗೆ ಮತ್ತು ನಮ್ಮ ನಾಯಕರಿಗೆ ಕಾರ್ಯಕರ್ತರಿಗೆ ಮುಗಿಸಿ ಅಧಿಕಾರ ತಗೊಂಡಿದ್ದೀರಿ. ಏನು ಹೊಸ ನಾವೇ ಮಾಡಿದ್ದು ಯೋಜನೆಗಳು. ಈಗ ಟೌನು ಪರಿಸ್ಥಿತಿ ನೋಡಿ ಜಂಟಿ ಲೋನ್ ಏನಾನ ಮಾಡೋಕ್ಕಾಗುತ್ತಾ ಅಂತ ನಮ್ಮ ಬಾಡಿ ಪ್ರಯತ್ನ ಪಟ್ಟು ಮಾಡೋಕ್ಕೆ ಪ್ರಯತ್ನ ಪಡ್ತದೆ. ಅದೊಂದು ಹಿಂದೆ ಏನು ಕಾರ್ಯಕ್ರಮಗಳಿತ್ತಲ್ಲ ಅದೆಲ್ಲ ಹಿಂದೆ ನಮ್ಮ ಬಾಡಿನೇ ಮಾಡಿದ್ವಿ. ಅದೇ ಡೆತ್ ಫಂಡ್ ರೈಸ್ ಮಾಡಿ ಮತ್ತು ಜಂಟಿ ಲೋನ್ ಐತಲ್ಲ ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀರಿ. 100% ನಮ್ಮ ಪ್ರಣಾಳಿಕೆ ಶುದ್ಧವಾಗಿ ಕರೆಕ್ಟಾಗಿ ಬ್ಯಾಂಕನ್ನು ನಡೆಸ್ಕೊಂಡು ಹೋಗಿ ಬ್ಯಾಂಕನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಮುಂದೇನೂ ನಮ್ಮ ಬಾಡಿ ಬರಬೇಕು. ಆ ರೀತಿ ನಡೆಸ್ಕೊಂಡು ಹೋಗ್ತೀವಿ. ಬಿಲ್ಡಿಂಗ್ ನಾವೇ ಕಟ್ಟಿದ್ದು. ಬ್ಯಾಂಕ್ನ ಎಲ್ಲ ಷೇರುದಾರರಿಗೂ ಈ ದಿನ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಏಕೆಂದರೆ ನಮ್ಮ ಬೈರಣ್ಣವರು ಹೇಳಿದಂಗೆ ಈ ಮೊದಲಿಗೆ ನಮ್ಮ ಹಿರಿಯರಾದ BN ಬಚ್ಚೇಗೌಡರು ಹಾಗೂ ನಮ್ಮ ಶರತ್ ಬಚ್ಚೇಗೌಡರು, ಶಾಸಕರಾದ ಶರತ್ ಬಚ್ಚೇಗೌಡರು ಮತ್ತು ನಮ್ಮ ಬೈರೇಗೌಡರ ಶ್ರಮವಾದ ಕಠಿಣವಾದ ಶ್ರಮಕ್ಕೆ ಫಲ ಸಿಕ್ಕಿದೆ. ಇವತ್ತು ಸಿಕ್ಕಿದೆ ಅಂದರೆ ನಮ್ಮ ಷೇರುದಾರರು ನಮ್ಮ ಕೈ ಬಿಟ್ಟಿಲ್ಲ. ನಾವು ಅವ್ರು ಏನೇ ಮಾಡಿ 10 ವರ್ಷ ಅವರು ಕಪಿಮುಷ್ಟಲ್ಲಿ ಇಟ್ಕೊಂಡಿದ್ರು ನಮಗೆ ಷೇರುದಾರರು ನಮ್ಮನ್ನು ಗುರುತಿಸಿ ನಮಗೆ ಇವತ್ತು ಬೋರ್ಡು 8 ಮತ್ತು 5ರ ಅಂತರದಲ್ಲಿ ಬಹುಮತ ನಮಗೆ ಸಾಬೀತು ಮಾಡಿಕೊಟ್ಟಿದ್ದಾರೆ. ಷೇರುದಾರರಿಗೆಲ್ಲೂ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಕ್ಯಾಂಡಿಡೇಟ್ಸ್ ಆಗಿದ್ದವರು, ನಮ್ಮ ಕಾರ್ಯಕರ್ತರು ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿ ಈ ಸಾಧನೆಯನ್ನು ಮಾಡಿದ್ದೇವೆ. ಅದಕ್ಕೋಸ್ಕರ ಷೇರುದಾರರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ನಾನು ಈ ಮೂಲಕ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಶಾಸಕರಾದಂಥ ಶರತ್ ಬಚ್ಚೇಗೌಡರ ಎಲ್ಲ ಅಭಿವೃದ್ಧಿ ಕೆಲಸಗಳು ಮತ್ತು ಅವರು ದೂರದೃಷ್ಟಿ ನಾಯಕರು ಎಲ್ಲ ನಮ್ಮ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಎಲ್ಲ ಷೇರುದಾರರು ನಮ್ಮ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಮತ್ತು ನಮ್ಮ ಟೌನಿನ ಮುಖಂಡರಾದಂಥ ಬೈರೇಗೌಡರ ನೇತೃತ್ವದಲ್ಲಿ ಇವತ್ತು ಬಹುಮತವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ನಮ್ಮ ಸದಸ್ಯರು ಮತ್ತು ನಮ್ಮ ಪಕ್ಷದ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದು ಪ್ರತಿಫಲ. ಎಲ್ಲರಿಗೂ ಸಹ ಓಟ್ ಹಾಕಿದಂಥ ಎಲ್ಲ ಷೇರುದಾರರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಶಾಸಕರು ಶರತ್ ಬಚ್ಚೇಗೌಡರು, PV ಬೈರೇಗೌಡರು, ಪ್ರತಿಭಕ್ಕ ಅವರು, KC ಅವರು ಇವರೆಲ್ಲ ಸಹಕಾರದಿಂದ ಹಾಗೂ ಬ್ಯಾಂಕಿನ ಷೇರುದಾರರ ಸಹಕಾರದಿಂದ ಇದನ್ನು ನಾನು ನೂತನವಾಗಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೀನಿ. ಪ್ರತಿಯೊಬ್ಬ ಷೇರುದಾರರಿಗೂ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೂ, ಮುಖಂಡರಿಗೂ, ಪ್ರತಿಯೊಬ್ಬರಿಗೂ ಈ ಮೂಲಕವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಧನ್ಯವಾದ. ಬೈರಣ್ಣನ ನೇತೃತ್ವದಲ್ಲಿ ಈ ದಿನ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆಯಲ್ಲಿ ನಾವು ಆಯ್ಕೆಯಾಗಿದ್ದೇವೆ.
ಸಮಸ್ತ ಟೌನ್ ಹೊಸಕೋಟೆ ಟೌನ್ ಷೇರುದಾರರಿಗೆ ಅಭಿನಂದನೆ ಸಲ್ಲಿಸ್ತಾ ಆಯ್ಕೆ ಮಾಡಿರುವಂಥ ಷೇರುದಾರರಿಗೆ ಧನ್ಯವಾದವನ್ನು ತಿಳಿಸ್ತೀನಿ. ಹಾಗೂ ಬ್ಯಾಂಕನ್ನು ಕಳೆದ 10 ವರ್ಷದಿಂದ ಬೋರ್ಡ್ ಇರಲಿಲ್ಲ. ಒಂದು 10 ವರ್ಷದ ನಂತರ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರವನ್ನು ಒಳ್ಳೆ ರೀತಿಯಾಗಿ ಉಪಯೋಗಿಸಿಕೊಂಡು ಷೇರುದಾರರಿಗೆ ಒಳ್ಳೆ ಸೌಕರ್ಯವನ್ನು ನೀಡುತ್ತೇವೆ ಎಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಎರಡು 9/2/2025 ಟೌನ್ ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತಿದ್ದೀರಿ. ಅದಕ್ಕೆ ಇವತ್ತು ಯಾವುದೋ ನ್ಯಾಯಾಲಯ ಕಾರಣದಿಂದ ಇವತ್ತು ಇದು ಚುನಾವಣೆದು ಪ್ರಕಟಣೆ ಇವತ್ತು ಘೋಷಣೆ ಮಾಡಿದ್ದಾರೆ. ನಮ್ಮ ನೇತೃತ್ವದಲ್ಲಿ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಚುನಾವಣೆ ನಡೆಸಿದಂಥ BV ಬೈರೇಗೌಡರು ಮತ್ತು BMRD ಅಧ್ಯಕ್ಷರಾದ ಕೇಶವಮೂರ್ತಿಯವರು ಎಲ್ಲ ಮುಖಂಡರಿಗೆ ನಮ್ಮ ಸಿಂಡಿಕೇಟ್ಗೆ ಎಲ್ಲ ಷೇರುದಾರರು ಮತ ಏನು ಕೊಟ್ಟಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.